ಗೈಸ್ ಪುಷ್ಪರಾಜ್ ದ ವೈಲ್ಡ್ ಫೈರ್ ಒಂದು ನ್ಯೂ ಪೋಸ್ಟರ್ ರಿಲೀಸ್ ಆಗಿದೆ. ರೂಲ್ ರೂಲ್ ಎಲ್ಲ ವೈಲ್ಡ್ ಫೈರ್ ಅಪ್ ಇದು ಪೋಸ್ಟರ್ ಅದ. ಡೇಟಾ ನೋಡ್ರಿ ಇಲ್ಲೊಸ್ಮನ್ ಶಾಕ್ ಆತೀವಿ. ಆ ಥರ ಡೇಟಾ ರಿಲೀಸ್ ಮಾಡ್ರೆ ಮೇಕರ್ಸ್ಲಸಿ ಅನ್ಪ್ರಿಡಿಕಬಲ್. ನಾವೇನು ಡೇಟಾ ಇಲ್ಲಿ ಪ್ರಿಡಿಕ್ಟ್ ಮಾಡಿದೇವಲ್ಲ ಅದೇ ಡೇಟಾ ಅಂತ ರಿಲೀಸ್ ಮಾಡ್ರೆ ಮೇಕರ್ಸ್ಲಸಿ ಸ್ವಲ್ಪ ಭಯನೇ ಇತ್ತು. ನಾವೇನು ಪ್ರಿಡಿಕ್ಟ್ ಮಾಡಿಲ್ಲ ಅದೇ ಕರೆಕ್ಟ್ ಇರ್ತದೆ, ಡೇಟಾ ಕಡಿಮೆ ರಿಲೀಸ್ ಮಾಡ್ತಾರೆ, ಏನು ಅದಕ್ಕೆ ಜಾಸ್ತಿ ಡೇಟಾ ರಿಲೀಸ್ ಮಾಡ್ತಾರೆ. ಬಟ್ ಇಲ್ಲ ಬಾಸ್, ಜೆನ್ಯೂನ್ ಡೇಟಾ ಅವ್ರು ರಿಲೀಸ್ ಮಾಡ್ರ. ಮೇಕರ್ಸ್ಲಸಿ ಏನು ಪೋಸ್ಟರ್ ರಿಲೀಸ್ ಆಗಿದ್ದಿಲ್ಲ, ಸಾಲಿಡ್ ಪೋಸ್ಟರ್ ಅದ. 4 ತಾರೀಕು ಲಾಸ್ಟ್ ಪೋಸ್ಟರ್ ರಿಲೀಸ್ ಆಗಿತ್ತು. ಓಕೆನಾ, 1500 ಕೊಟ್ಟಿದ್ದು. ನೆಕ್ಸ್ಟ್ ಪೋಸ್ಟರ್ ಅವ್ರು ರಿಲೀಸ್ ಮಾಡಿಲ್ಲ. ಸ್ವಲ್ಪ 1700 ಕೋಟಿ ಡೇಟಾ ಅಂತ ರಿಲೀಸ್ ಮಾಡ್ರ. ನಿಮ್ಮ ತೊಡೆ ಮಂದಿ ಅಲ್ಲತ್ತಿರಲ್ಲ ಇದು ಮೂವಿಗೆ ಬೇಬಿ ಜಾನ್ ಟಕ್ಕರ್ ಕೊಡ್ತದ. ಬೇಬಿ ಅದದು ಇಲ್ಲಿ ರೂಲ್ ಮಾಡ್ಲತ್ತೇನ. ಪುಷ್ಪರಾಜ್ ದ ವೈಲ್ಡ್ ಫೈರ್ 1700 ಕೋಟಿ ಡೇಟಾ ರಿಲೀಸ್ ಮಾಡಿಬಿಟ್ರು ಅವರು. ಒಂದು ನ್ಯೂ ಫಸ್ಟ್ಲಸೆ ನ್ಯೂ ಡೇಟಾ ರಿಲೀಸ್ ಆಯ್ತು ಬಾಸ್. ಲಿಟ್ರಲಿ ಅನ್ಪ್ರೆಡಿಕೇಬಲ್ ಇದು ಮೂವಿ. ಸಾಲಿಡ್ ರೆಸ್ಪಾನ್ಸ್ ಕೊಡ್ಲತ್ತದ. ನಿನ್ನೆನೂ ನಾವು ಮಾತಾಡ್ಬೇಕಂದ್ರು ಬೇಬಿ ಜಾನ್ ಸಂಗಟ್ ಇದು ಕ್ಲಾಶ್ ಮೂವಿ ಆಗ್ಯದ. ನಿನ್ನೆ ಡೇಟಾ ಸಾಲಿಡ್ ಕಲೆಕ್ಷನ್ ಮಾಡೋದು ಬಾಸ್. ನಿನ್ನೇನು 19 ಕೋಟಿ ಮ್ಯಾಲ್ ಫಿಲ್ಮ್ ಕಲೆಕ್ಷನ್ ಮಾಡ್ಯದ. ಬೇಬಿ ಜಾನ್ ಮಾತಾಡ್ಬೇಕಂದ್ರೆ 12 ಕೋಟಿ ಕಲೆಕ್ಷನ್ ಮಾಡ್ಯದ ನಿನ್ನೆ ಅಂದ್ರಗ. ಅಂದ್ರೆ ನೋಡ್ರಿ, ಅದ್ ಕಡೆಗೆ ಬೇಬಿ ಜಾನ್ ನ್ಯೂ ರಿಲೀಸ್ ಆಗಿದೆ. ಓಕೆನಾ, ಫಸ್ಟ್ ಡೇನೆ ಅಷ್ಟು ಓಪನಿಂಗ್ ತೊಲಿಲ್ಲ ಮೂವಿ. ಬಟ್ ಪುಷ್ಪರಾಜ್ 22 ದಿನ ಆದಮೇಲೂ ಅದೇ ರೆಕಾರ್ಡ್ ಇಲ್ಲಿ ಮಾಡ್ಲತ್ತದ. ಇವತ್ತು ಮಾರ್ನಿಂಗ್ ಡೇಟಾ ಮಾತಾಡ್ಬೇಕಂದ್ರೆ ಇವತ್ತು ಮಾರ್ನಿಂಗ್ನು 5 ಕೋಟಿ ಮೇಲೆ ಕಲೆಕ್ಷನ್ ಮೂವಿ ಮಾಡ್ಕಂದ್ರೆ ಈ ಥರ ರೆಕಾರ್ಡ್ ಮಾಡ್ಕೊತ ಕುಂತಲ್ಲ ಬಸ್. ಲಿಟ್ರಲಿ ಪುಷ್ಪರಾಜ್ ಈ ಜಲ್ದಿ ಥಿಯೇಟರ್ಲೆಸ್ ಹೊರಗೆ ಹೋಗಲ್ಲ. ಎಲ್ಲೋಸ್ ಮಂದಿ ವೇಟ್ ಮಾಡ್ಲತ್ತಿರ್ಬೇಕು. ಇದು ಚಲೋ ಮೂವೀಸ್ಗಳು ವೇಟ್ ಮಾಡ್ಲತ್ತಿರ್ಬೇಕು. ಆ್ಯಕ್ಚುಲಿ ಪುಷ್ಪರಾಜ್ ಥಿಯೇಟರ್ಲೆಸ್ ಯಾವಾಗ ಹೊರಗೆ ಹೋಗ್ತೇನೆ, ನಾವು ಯಾವಾಗ ಮೂವಿ ರಿಲೀಸ್ ಮಾಡ್ಬೇಕಂತ ಈ ಥರ ತೊಡೆ ಮಂದಿ ವೇಟ್ ಮಾಡ್ತಾರೆ. ಅದು ಪಾಯಿಂಟ್ ನಮ್ಗೆ ಕಾಣ್ಲತ್ತದ. ಯಾಕಂದ್ರೆ ಡೇ ಬೈ ಡೇ ಈ ಥರ ಕಲೆಕ್ಷನ್ ಮಾಡ್ಲತ್ತರ ಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಓನರ್ ಯಾರ ಅವ್ರಂತ ಫುಲ್ ಹ್ಯಾಪಿ ಇದಾಗ್ಯಾರ. ಯಾಕಂದ್ರೆ ಆ ಮೂವಿಗಳು ಬಂದದು ಅವ್ರ ಬಿಸ್ನೆಸ್ ಚಲೋ ನಡೀತದೆ. ಯಾಕಂದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮುಟ್ಟ ಕಡಿಮೆ ಆಗ, ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಜಾಸ್ತಿ ಆಗ. ಈಗ ಸಿಂಗಲ್ ಸ್ಕ್ರೀನ್ ಒಂದು ಟೈಮ್ನಾಗ ಮುಟ್ಟ ಸಾಲಿಡ್ ರೆಸ್ಪಾನ್ಸ್ ಬರ್ತಿತ್ತು. ಯಾಕಂದ್ರೆ ಮಾಸ್ ಆಡಿಯನ್ಸ್ ಸಿಂಗಲ್ ಸ್ಕ್ರೀನಲ್ಲಿ ಜಾಸ್ತಿ ನೋಡ್ಲಕ್ಕೆ ಹೋಗ್ತಿದ್ದು. ಮಲ್ಟಿಪ್ಲೆಕ್ಸ್ನಾಗ ನಾವು ಮಾತಾಡ್ಬೇಕಂದ್ರೆ ಮಲ್ಟಿಪ್ಲೆಕ್ಸ್ನಾಗ ಆ ಥರ ವೈಪ್ ಬರಬೇಕಲ್ಲ, ಆ ಥರ ವೈಪ್ ಬರಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ನಲ್ಲಿ. ಬಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನಲ್ಲಿ ವೈಪ್ ಸಾಲಿಡ್ ಬರ್ತದ. ಅರ್ಸಲಿಕ್ಕೆ ಅಲ್ಲು ಅರ್ಜುನ್ ಸಂಜೆ ಥಿಯೇಟರ್ಗೆ ಯಾಕೆ ಹೋದ್ರು, ಒಂದು ಮಾಸ್ ಥಿಯೇಟರ್ ಅದದು, ಮಾಸ್ ಆಡಿಯನ್ಸ್ ಬರ್ತದ. ಅಲ್ಲಿ ಮಾಸ್ ಆಡಿಯನ್ಸ್ ಒಳಗೆ ನಡ್ಬರ್ಕ್ ಕುಂತು ನೋಡ್ಬೇಕಂತೆ ಅಲ್ಲು ಅರ್ಜುನ್ ಹೋಗಿದ್ರು. ಪಬ್ಲಿಕ್ ಹೆಂಗೆ ರೆಸ್ಪಾನ್ಸ್ ಅದ, ಈ ಮೂವಿಗೆ ಎಷ್ಟು ಎಂಜಾಯ್ ಮಾಡ್ಲತ್ತದ, ಈ ಮೂವಿ ಕರೆಕ್ಟ್ ಅದ ಏನು ರಾಂಗ್ ಅದ, ಈಗ ನಾವು ಏನು ಮಿಸ್ಟೇಕ್ ಮಾಡಿವತ್ತು ಎಲ್ಲ ನೋಡ್ಕೊಳಕ್ಕೆ ಹೋಗಿರೋ ಅಲ್ಲು ಅರ್ಜುನ್. ಬಟ್ ಇವತ್ತು ನಾವು ಮಾತಾಡ್ಬೇಕಂದ್ರೆ ಇವತ್ತು ಈವ್ನಿಂಗ್ ಮತ್ತು 8,000 ಟಿಕೆಟ್ ಬುಕ್ಕಿಂಗ್ ಆಗಿ 1 ಗಂಟೆದಾಗೆ ಈಗ ಈ ಥರ ಕಲೆಕ್ಷನ್ ಇದು ಮೂವಿ ಮಾಡ್ಲತ್ತದ. ಓಕೆ, ಈಗ ನಾವೇನು ಅನ್ಕೊಂತೀವಲ್ಲ ಅದು ಸಾಲಿಡ್ ಕಲೆಕ್ಷನ್ ಡೇಟಾ ಅಂತ ರಿಲೀಸ್ ಆಗಿದೆ. 1700 ಕೋಟಿ ಡೇಟಾ ಅಂತ ರಿಲೀಸ್ ಮಾಡ್ರೆ. ಈಗ ನೆಕ್ಸ್ಟ್ ನಾವು ಮಾತಾಡ್ಬೇಕು ಮಲಯಾಳಂ ಇಂಡಸ್ಟ್ರಿಯಲ್ಲೇ ಉನ್ನಿ ಮುಕುಂದ್ ಅವ್ರದ್ದು ಮಾರ್ಕೋ ಮೂವಿ. ಸಾಲಿಡ್ ಇದು ಮೂವಿ ಅನ್ಪ್ರಿಡಿಕಬಲ್ ಇತ್ತು ಬಸ್. ಲಿಟ್ರಲಿ ಮೂವಿ ಒಳಗೆ ಇಷ್ಟು ಭಯಂಕರ ಸೀನ್ಸ್ಗಳು ಇದ್ದೀವಲ್ಲ, ನೀವು ಏನು ವರ್ಡ್ಗಳು ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅದಕ್ಕೆ. ಅಲ್ಲಿ ನೋಡ್ಕೊಂಡು ಬಂದಿನ ದಿಮಾಕ್ಲಸ್ ಇನ್ನೂ ಶಾರ್ಟ್ಗಳು ಹೋಗಲಾಗ ಆ ಥರ ಆ್ಯಕ್ಷನ್ ಬ್ಯೂಟ್ರಲಿ ಇತ್ತು ಅವ್ರೊಳಗಂತ. ಬಟ್ ಮಾರ್ಕೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ 7 ದಿನ ಡೇಟ್ ಅದು 26 crore 2 lakh rupees ಇದು ಫಿಲ್ಮ್ ಗಳಿಸ್ಯದ. ಸೊ ಇದು ಮೂವಿನೂ ಚಲೋ ರೆಸ್ಪಾನ್ಸ್ ಬರ್ಲತ್ತದ. ಬಟ್ ಈ ಮೂವಿಗೆ ಅಷ್ಟೇ ಮಿಸ್ಟೇಕ್ ಆಗಿದೆ, ಪ್ರಮೋಷನ್ ಮಾಡಿಲ್ಲ. ಕಾಂಟೆಂಟ್ ಚಲೋ ತೆಗೆದ್ಮೇಲೂ ಪ್ರಮೋಷನ್ ಮಾಡಬೇಕಿತ್ತು. ಇದೊಂದು ಪಾಯಿಂಟ್ ನನಗೆ ಅನಿಸಿದ್ದು ಮೂವಿಲಾಸೆ. ಬಟ್ ಪ್ರಮೋಷನ್ ಮಾಡಬೇಕಿತ್ತು. ಇದು ಮೂವಿ ತೆಲುಗುದಾಗ ರಿಲೀಸ್ ಆಗಿಲ್ಲ, ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಮಾಡ್ರೆ. ಬಟ್ ನಮ್ಮಲ್ಲಿ ಎಲ್ಲಿ ತೆಲುಗುದಾಗ ರಿಲೀಸ್ ಆಗಿಲ್ಲ. ಅಸಲಿಗೆ ಹಿಂದಿದಾಗ ನೋಡ್ಕೊಂಡು ಬಂದಿದೆ. ಹಿಂದಿ ಡಬ್ಬಿಂಗ್ ಅಂತ ಪರಿ ನನಗೆ ಅನಿಸ್ಲಿಲ್ಲ. ಥೋಡೆ ಸ್ಟ್ರಾಂಗ್ ಡೈಲಾಗ್ ಇರ್ತಾವಲ್ಲ ಮಲಯಾಳಂದಾಗ ಡೈಲಾಗ್ ಇದು ಕೇಳ್ರಿ, ಸ್ಟ್ರಾಂಗ್ ನಮಗೆ ಕೇಳಕ್ಕೆ ಮಜಾ ಬರ್ತದೆ. ಬಟ್ ನಾ ಈ ಮೂವಿ ಹಿಂದಿದಾಗ ನೋಡಿನಲ್ಲ, ಬರೀ ಡೈಲಾಗ್ ನನಗೆ ಅನಿಸ್ಲಿಲ್ಲ. ಈ ಮೂವಿ ಸ್ವಲ್ಪ ವೀಕ್ ಪಾಯಿಂಟ್ ನನಗೆ ಇದೇ ಅನಿಸ್ಯದ. ಇದು ಮೂವಿ ತೆಲುಗುದಾಗಿನ ಸಾಲಿಡ್ ಡಬ್ಬಿಂಗ್ಲೆಸ್ ರಿಲೀಸ್ ಆಯ್ತಲ್ಲ ಬಸ್. ಲಿಟ್ರಲಿ ಹೇಳತ್ತೀನಲ್ಲ, ಇದು ಮೂವಿ ರೆಕಾರ್ಡ್ ಮಾಡ್ತದ. ಬಟ್ ಏನೋ ಮೇಕರ್ಸ್ಲೆಸ್ ಏನೋ ಉನ್ನಿ ಮುಕುಂದ್ ಅವ್ರು ಇದು ಮೂವಿ ತೆಲುಗುದಾಗ ಯಾಕೆ ಪ್ರಮೋಷನ್ ಮಾಡಿಲ್ಲ, ಅದೊಂದು ಪಾಯಿಂಟ್ ನನಗೆ ಮಿಸ್ಟೇಕ್ ನನಗೆ ಅನಿಸಿದ್ದು. ಮೂವಿ ತೆಲುಗುದಾಗ ಪ್ರಮೋಷನ್ ಮಾಡಬೇಕಿತ್ತು. ಮೇ ಬಿ ಇನ್ನೊಂದು 2 ದಿನದಾಗ ಪ್ರಮೋಷನ್ ಮಾಡ್ತಾರೆ, ತೆಲುಗುದಾಗ ರಿಲೀಸ್ ಮಾಡ್ತಾರೆ, ರಿಲೀಸ್ ಮಾಡಲ್ಲ. ಯಾಕಂದ್ರೆ ಕಾಂಟೆಂಟ್ ಸರಿಯಾಗದ. ಒಂದು ವೈಲ್ಡ್ ಕ್ಯಾರೆಕ್ಟರ್ನು ಅಂತೀವಲ್ಲ, ಒಂದು ಡೆವಿಲ್ ಕ್ಯಾರೆಕ್ಟರ್ನು ಅಂತೀವಲ್ಲ, ಈ ಥರ ಫಿಲ್ಮ್ನಲ್ಲಿ ಅವ್ರು ಉನ್ನಿ ಮುಕುಂದ ಕ್ಯಾರೆಕ್ಟರ್ ಅದ. ಆ ಥರ ನನಗೆ ಮುಟ್ಟ ಇಷ್ಟ ಆಗಿತ್ತು ಇವ್ರ ಕ್ಯಾರೆಕ್ಟರ್ ಈ ಫಿಲ್ಮ್ನೊಳಗೆ ನೋಡಗಿಸಿ. ಪುಷ್ಪರಾಜ್ ದ ವೈಲ್ಡ್ ಫೈರ್ ರುಕೆಗೇನೆ ಜುಕೆಗೇನೆ ಭಾಗ್ತೆ ರೇಗ ಕಲೆಕ್ಷನ್ ಈ ಥರ ಸಾಲಿಡ್ ರೆಸ್ಪಾನ್ಸ್ ಮಾಡ್ಲತ್ತದ ಥಿಯೇಟರ್ನಲ್ಲಿ ಅಂತರ್ಗ. ಬಟ್ ಈಗ ನೋಡಮ್ ಇದು ಮೂವಿ ಎಲ್ಲಿ ತನಕ ಹೋಗ್ತದ, ಏನು ರಿಕಾರ್ಡ್ ಮಾಡ್ಬೋದು. ಬಾಹುಬಲಿದು ಏನದಲ್ಲ 1790 ಅದು ರಿಕಾರ್ಡ್ ಅಂತ ಡೆಫಿನೆಟ್ಲಿ ಮುರಿತದ ಇನ್ನೊಂದು 2-3 ಡೇಸ್ನಾಗ. ಯಾಕಂದ್ರೆ ಈಗ ನೆಕ್ಸ್ಟ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮತ್ತು ಇಲ್ಲಿ ನ್ಯೂ ಇಯರ್ನೂ ಬರ್ತದ. ಸೊ ಇಲ್ಲಿ ಒಂದು ವಾರ ಪೂರ ಹಾಲಿಡೇನೇ ಅದ. ಸೊ ಇಲ್ಲಿ ಕಲೆಕ್ಷನ್ ಡೆಫಿನೆಟ್ಲಿ ನಾವೇನು ಅನ್ಕೊಂತೀವಲ್ಲ ಬಾಹುಬಲಿ 2ದು ಡೆಫಿನೆಟ್ಲಿ ರಿಕಾರ್ಡ್, ಪುಷ್ಪರಾಜ್ ದ ವೈಲ್ಡ್ ಫೈರ್ ರೆಕಾರ್ಡ್ ಅಂತ ಮಾಡ್ತಾರೆ. ಬಟ್ ಇನ್ನೊಂದು ಅಪ್ಡೇಟ್ ಹೇಳಬೇಕಂದ್ರು
ಸಂಧ್ಯಾ ಥಿಯೇಟರ್ನಲ್ಲಿ ಏನು ಘಟನೆ ಆಗಿತ್ತಲ್ಲ, ಸೊ ಅಲ್ಲಿ ಒಬ್ಬರು ಲೇಡಿ ತೀರ್ಕೊಂಡು ಹೋಗಿರಲಿಲ್ಲ. ಸೊ ಅವ್ರ ಫ್ಯಾಮ್ಲಿಗೆ ಅಲ್ಲು ಅರವಿಂದ್ ಅವರು 2 ಕೋಟಿ ಕೊಟ್ಟರು. ಅಲ್ಲು ಅರ್ಜುನ್ 1 ಕೋಟಿ ಕೊಟ್ಟರು, ಮತ್ತು ಅಲ್ಲಿ ಸುಕುಮಾರ್ 50 ಕೋಟಿ ಕೊಟ್ಟರು, ಫಿಲ್ಮ್ ಡೈರೆಕ್ಟರು. ಮತ್ತು ಇಲ್ಲಿ ಮೈತ್ರಿ ಮೇಕರ್ಸ್ ಮೂವಿ ಅವರು 50 ಲಕ್ಷ ರೂಪಾಯಿ ಅವ್ರು ಕೊಟ್ಟಾರ. ಅಂದ್ರೆ ಟೋಟಲ್ 2 crores ಇವ್ರು ಕೊಟ್ಟಾರ. ಮತ್ತು ಏನು ಬೇಕು ನಿಮಗೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಈ ಥರನೂ ಅಲ್ಲು ಅರವಿಂದ್ ಅಲ್ಲಿ ಮತ್ತು ದಿಲ್ ರಾಜ್ ಅಲ್ಲಿ ಎಲ್ಲೋ ಸಂಬಂಧ ಮಾತಾಡಿದ್ರು. ಸೊ ಈ ಥರ ಒಂದು ಚಲೋ ಫ್ಯಾಮ್ಲಿಗೆ ಒಂದು ಹೆಲ್ಪ್ ಮಾಡ್ಲತ್ತಾರ. ಏನು ಬೇಕು ಎಲ್ಲರೂ ಹೆಲ್ಪ್ ಮಾಡ್ತೀನಿ ಅಂತ ಈ ಥರ ಮುಂದಕ್ಕೆ ಅಂತವ್ರು ಇನ್ನೂ ಬಂದಿರೋರು ಆದಷ್ಟು ಇಲ್ಲಿ ಕ್ವಶನ್ ಮಾಡ್ಲತ್ತಾರ. ಆ ಪಾರ್ ಜಲ್ದಿ ರಿಕವರ್ ಆಗಬೇಕು. ಮತ್ತು ಇದ್ರ ಮೇಲೆ ಏನು ಅಪ್ಡೇಟ್ ಬರ್ತಾ, ಮತ್ತು ಪುಷ್ಪ ಅಲ್ಲು ಅರ್ಜುನ್ ಮೇಲೆ ಏನು ಕಾಂಬಿನೇಷನ್ ಆಗ್ತದೆ ನೆಕ್ಸ್ಟ್ 3rd ಪಾರ್ಟ್ ಬಗ್ಗೆದಾಗೆ. ಸುಕುಮಾರಿನ US ಇನ್ನ ಇಂಡಿಯಾಗೆ ಬಂದಿಲ್ಲ ಅವರು. ಬಟ್ ಈಗ ಗೊತ್ತಾಗ್ತದೆ ಬಸ್, ದ ಪುಷ್ಪರಾಜ್ ದ ವೈಲ್ಡ್ ಫೈರ್ ಅನ್ಪ್ರೆಡಿಕಬಲ್ ನೆಕ್ಸ್ಟ್ ಏನು ಡೇಟಾ ಇವ್ರು ರಿಲೀಸ್ ಮಾಡ್ತಾರೆ. ಬಟ್ ಇವತ್ತು 10 ಕೋಟಿ ಮೇಲೆ ಇದು ಕಲೆಕ್ಷನ್ ಮಾಡ್ತದೆ. ಅದಕ್ಕೆ ಇದು ಡ್ರಾಪ್ ಅಂತಕ ಮೂವಿ ಆಗಲ್ಲ. ಅದು ಪಾಯಿಂಟ್ ನನಗೆ ಅನ್ಸಿದೆ. ವೈಲ್ಡ್ ಫೈರ್ ರಪ್ಪ ಕಲೆಕ್ಷನ್ ಇದು ಮೂವಿ ಮಾಡ್ಲತ್ತದ. ಬೈ. ವೈಲ್ಡ್ ಫೈರ್